ಉಸಿರಾಟನ ಗಮನಿಸಿ. ಯಾಕೆ ಅಂದರೆ ಉಸಿರಾಟನೇ ನಿಮ್ಮ ಮನಸ್ಸನ್ನು ದೇಹನ ಒಟ್ಟೊಟ್ಟಿಗೆ ರಿದಮಿಕ್ಕಾಗಿ ತಾಳಬದ್ಧವಾಗಿ ಲಯಬದ್ಧವಾಗಿ ಕೆಲಸ ಮಾಡಿಸೋದು. ನೀವು ಗಮನಿಸದೇ ಇರಲಿ, ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ಗಾಳಿ ಒಳಗೆ ಹೋಗ್ತಾ ಇದೆ, ಗಾಳಿ ಹೊರಗೆ ಹೋಗ್ತಾ ಇದೆ, ಉಸಿರು ತಗೊಳ್ತಾ ಇದ್ದೀರಾ, ಉಸಿರು ಬಿಡ್ತಿದ್ದೀರಾ, ಸಹಜವಾಗಿ ಇದು ನಡೀತಾ ಇದೆ. ನೀವು ಅದರನ್ನೇ ರಿಲ್ಯಾಕ್ಸ್ಡಾಗಿ ಸುಮ್ಮನೆ ನೋಡ್ತಾ ಇದ್ದರೆ, ಏಕಾಗ್ರತೆ ಮಾತ್ರ ಮಾಡಬಾರ್ದು. ಸುಮ್ಮನೆ ನೋಡ್ತಾ ಇದ್ದರೆ ತನ್ನಷ್ಟಕ್ಕೆ ತಾನೇ ಉಸಿರಾಟ ನಡೀತಾ ಇರುತ್ತೆ. ಅಷ್ಟೇ ನೀವು ಮಾಡಬೇಕಾಗಿರೋದು. ಆದರೆ ಈ ಜೀವ ಸುಮ್ಮನೆ ತಕ್ಪಿಕ ಅಂತ ತುಡಿತಾ ಇರುತ್ತೆ, ಏನೋ ಒಂದು ಕಾರಣ. ಅದಕ್ಕೆ ವಿಶ್ರಾಂತಿಗೆ ಹೋಗಬೇಕು ಸಾಧ್ಯ, ಆದರೆ ಈ ಜೀವ ತುಡಿತಾ ಇದೆಯಲ್ಲ. ಕೆಲವರು ತುಂಬ ಸೆನ್ಸಿಟಿವ್ ಇರ್ತಾರೆ. ಅದಕ್ಕೆ ಧ್ಯಾನಕ್ಕೆ ಮುಂಚೆ ನೀವು ಕೆಲವು ನೋಡ್ಕೋಬೇಕು, ಆ್ಯಂಬಿಯನ್ಸ್ನ ಒಳ್ಳೆ ಕ್ರಿಯೇಟ್ ಮಾಡ್ಕೋಬೇಕು. ಸೊಳ್ಳೆನೇ ಡಿಸ್ಟರ್ಬ್ ಮಾಡ್ಬೋದು, ಅದಕ್ಕೆ ಸರಿಗೆ ಅರೇಂಜ್ ಮಾಡ್ಕೊಳ್ಳಿ. ಚಳಿ ಆಗ್ಬೋದು, ಇಲ್ಲ ಗಾಳಿ ಜಾಸ್ತಿ ಆಗ್ಬೋದು, ಅಥವಾ ಗಾಳಿ ಇಲ್ಲದೆ ಆಗ್ಬೋದು. ಅದನ್ನೆಲ್ಲ ನೋಡಿಕೊಂಡು ಒಂದು 5 ನಿಮಿಷ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ. ಆ ಕಂಫರ್ಟ್ನ ನೀವೇ ಮಾಡ್ಕೋಬೇಕು. ಕಂಫರ್ಟಬಲ್ಲಾಗಿ ಬೆಸ್ಟ್ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಜೀವನ ಖುಷಿ ಪಡಬೇಕು ಅಲ್ವಾ? ಮೆಕ್ಯಾನಿಕಲ್ಲಾಗಿ ಕೂತ್ಕೊಂಡು ಧ್ಯಾನ ಮಾಡಬಾರ್ದು. ಪ್ರತಿದಿನ ಒಂದು ಸೆಲೆಬ್ರೇಷನ್ ಥರ, ಯಾಂತ್ರಿಕವಾಗಿ ಬೇಡ. ದಿನವಾಗ್ಲೂ ನೀವು ಹಾಡು ಹಾಕ್ಕೊಳ್ಬೋದು. ಒಂದಿನ ದೀಪ ಹಚ್ಚಿಟ್ಕೊಂಡು, ಹೂ ಹಾಕಿ, ಉದ್ಕಡ್ಡಿ ಹಚ್ಚಿಟ್ಟು, ಆ ಥರ ಒಂದು ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇರೋದು. ನಿಮಗೆ ಹೋಗೋಕ್ಕೆ ಖುಷಿ ಆಗಬೇಕು. ಆ ವಾತಾವರಣದಲ್ಲಿ ಕೂತಿದ್ರೆ ನಿಮಗೆ ಆನಂದ ಅನಿಸ್ಬೇಕು. ಯಾಂತ್ರಿಕ ಮಾಡಬೇಡಿ. ಇವಾಗ ಹಬ್ಬ ಹರಿದಿನಗಳು ದೇವಸ್ಥಾನಕ್ಕೆ ಹೋಗೋದು ಒಂದು ಮೆಕ್ಯಾನಿಕಲ್ ಪ್ರಾಸೆಸ್ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಬಾರ್ದು. ಆವಾಗ ನಿಮ್ಮ ಉಸಿರಾಟನೂ ಎಂಜಾಯ್ ಮಾಡ್ತೀರ. ಅಲ್ಲಿಂದನೇ ಶುರು ಆಗಬೇಕು. ನಾಳೆಯಿಂದನೇ ಶುರು ಮಾಡಿ. 5 ನಿಮಿಷದಿಂದ